ವೆಲ್ಕಮ್ ಬ್ಯಾಕ್. ದೇಶದ ಬೆನ್ನೆಲುಬಾಗಿರುವಂತಹ ಅನ್ನದಾತರಿಗೆ ಕೃಷಿ ಇಲಾಖೆಯಿಂದ ಮಹಾಮೋಸವಾಗಿದೆ. ಕಳಪೆ ತೊಗರಿ ಬೀಜವನ್ನ ವಿತರಣೆ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆಕ್ರೋಶಗೊಂಡಿದ್ದಾರೆ. ಅನ್ನದಾತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೃಷಿ ಇಲಾಖೆಯಿಂದಲೇ ಮಹಾಮೋಸ ಆಗಿದೆ ಅನ್ನದಾತರಿಗೆ. ಬಿತ್ತನೆ ಬೀಜದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ್ಲೂ ಕೂಡ ಕಳಪೆ ರೈತರು ಬದುಕಬೇಕೋ ಸಾಯ್ಬೇಕೋ ಗೊತ್ತಿಲ್ಲ. ಆಕ್ರೋಶಗೊಂಡಂತಹ ರೈತರು ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತೊಗರಿ ಗಿಡ ಹಿಡಿದು ಕೃಷಿ ಇಲಾಖೆಯ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 15 ಅಡಿ ಬೆಳೆದ್ರು ಕೂಡ ತೊಗರಿ ಹೂ ಬಿಟ್ಟಿಲ್ಲ ಅಂದ್ರೆ ಕಾಯಲ್ಲಾಗುತ್ತೆ, ಕಾಯಿ ಕೂಡ ಆಗಿಲ್ಲ. ಬೇರೆ ತಳಿ ಬೆಳೆದಿದ್ದಾರೆ ರೈತರು, ಅದು ಕಟಾವಿಗೆ ಬಂದಿದೆ ಆ ಬೆಳೆ. ನಮ್ಮ ಜಮೀನಿನಲ್ಲಿ ಹೂ ಇನ್ನೂ ಕೂಡ ಬೆಟ್ಟಿಲ್ಲ, ತೊಗರಿ ಕಾಯಿ ಕೂಡ ಆಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬೇರೆ ತಳಿಗಳೆಲ್ಲ ಕೂಡ ಕಟಾವಿಗೆ ಬಂದಿದ್ದಾವೆ, ಆದ್ರೆ ಪಕ್ಕದ ಜಮೀನಲ್ಲಿ, ನಮ್ಮ ಜಮೀನಲ್ಲಿ ಮಾತ್ರ ಹೂವು ಬಿಟ್ಟಿಲ್ಲ, ಕಾಯಿ ಕೂಡ ಆಗಿಲ್ಲ. ಕೂಡಲೇ ಕೃಷಿ ಇಲಾಖೆಯ ಅಧಿಕಾರಿಗಳನ್ನ ಡಿಸಿ ವಿಚಾರಣೆ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೂಡಲೇ ತೊಗರಿ ಬೀಜ ಸಪ್ಲೈ ಮಾಡಬೇಕು. ಆ ಸಪ್ಲೈ ಮಾಡಿದಂತ ಕಂಪನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಳಿ. ಯಾರು ಸಪ್ಲೈ ಮಾಡಿದ್ರೋ ಆ ತೊಗರಿ ಬೀಜ ಸಪ್ಲೈ ಮಾಡಿದಂತ ಕಂಪನಿಯ ವಿಚಾರವಾಗಿ ಕ್ರಮ ಆಗ್ಲೇಬೇಕು. ಕೂಡಲೇ ಜಿಲ್ಲೆಯಾದ್ಯಂತ ನಷ್ಟಕ್ಕೆ ಒಳಗಾದಂತ ರೈತರಿಗೆ ಪರಿಹಾರವನ್ನ ಕೊಡಿಸಲೇಬೇಕು ಅಂತ ರೈತರು ಈಗ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ದೇಶದ ಬೆನ್ನೆಲುಬಾಗಿರುವಂತ ರೈತರಿಗೆ ಮಹಾಮೋಸ, ಅದು ಕೂಡ ಕೃಷಿ ಇಲಾಖೆಯಿಂದಲೇ. ಕಳಪೆ ತೊಗರಿ ಬೀಜವನ್ನ ಮಾರಾಟ ಮಾಡಿದ್ದಾರೆ, ವಿತರಣೆ ಮಾಡಿದ್ದಾರೆ ರೈತರಿಗೆ. ಜಮೀನಲ್ಲಿ ಹಾಕಿ ಇವತ್ತು ಬಿಡುತ್ತೆ, ನಾಳೆ ಕಾಯಿ ಬಿಡುತ್ತೆ ಅಂತ ರೈತರು ಕಾಯೋದೇ ಆಗೋಗಿದೆ. ಈರುಳ್ಳಿ ಪರಿಹಾರ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ಈ ಪ್ರತಿಭಟನೆಗೆ ಭಾಗವಹಿಸಿದ್ವಿ. ಈ ಪ್ರತಿಭಟನೆಗೆ ಈಗ ಅಂಗಡಿಯಲ್ಲಿ ತಂದಿರ್ತಕ್ಕಂಥ ಬೀಜ, ನಮಗೆ ಇರ್ತಕ್ಕಂಥ ಬೀಜ ನೀವೆಲ್ಲ ನೋಡ್ತಾ ಇದ್ದೀರಾ, ಕೊಡಪಿರೋದು ಕೃಷಿ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಈ ಸಮಸ್ಯೆ ಇದಾವೆ. ಇದಕ್ಕೆ ಯಾರು ಹೊಣೆ? ಪ್ರತಿ ಸಾರಿ ಏನಾಗ್ತಿತ್ತು ಅಂದ್ರೆ ಅಂಗಡಿಯರ್ ಕಳಪೆ ಪರಿಹಾರ ಕೊಡ್ಬೇಕು. ಯಾಕಂದ್ರೆ ನೋಡ್ರಿ, ನೀವು ನೋಡ್ತಾ ಇದ್ದೀರಾ ಈ ಕ್ರಾಪು 6 ತಿಂಗಳಾದ್ರೂ ಈಗಿನ್ನೂ ಒಂದೊಂದು ಎಲ್ಲ ಹೂ ಕಾಣ್ತಾ ಐತೆ, ಒಂದೊಂದು ಕಾಯಿ ಕಾಣ್ತಾ ಐತೆ. ಕೃಷಿ ಇಲಾಖೆಗಳು ಸಬು ಹೇಳುವಾಗ ಈ ಬೀಜ ಮಾತ್ರ ಬಂದಿಲ್ಲ. ಇದಕ್ಕೆ ಕಾರಣ ಬೇಕು. ಇಲ್ಲಿ ಮೋಸ ಆಗಿದೆ, ಬೀಜ ಕಳಪೆ ಕೊಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಐತೆ. ವಾತಾವರಣ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಮಳೆ ಜಾಸ್ತಿ ಆಗಿದೆ, ಹೂ ಹಿಡಿತದೆ, ಕಾಯಿ ಹಿಡಿತದೆ, ಸ್ವಲ್ಪ ನಿಧಾನಿಸ್ರಿ ಅಂತ ಇದ್ದಾರೆ. ಇದಾದ್ರೆ ಕಟಾವು ಮಾಡೋ ಸಮಯ, ಈಗ ಹಿಡಿಯಲ್ಲ. ಇದು ತಿಳಿಸ್ತಾ ಇದ್ವಿ. ನಾವು ಹೋಗಿ ಗಲಾಟೆ ಮಾಡ್ತಾ ಇದ್ವಿ. ಈಗ ಇಲಾಖೆಯಿಂದಲೇ ಒಂದು ಕಂಪ್ನಿಯನ್ನು ಮನಸ್ಸಿಗೆ ಬಹಳ ನೋವಾಗ್ತೈತೆ. ಯಾಕಂದ್ರೆ ರೈತರು ಮಾತ್ರ ಯಾವುದೇ ಕಾರಣಕ್ಕೂ ಅಧಿಕಾರಿಗಳಿಗೆ ಸಂಬಳ ಕೊಡ್ತಿರೋದೇ ನಾವು. ಮೋಸ ಮಾಡ್ತಾ ಇದ್ದಾರೆ. ಕೃಷಿ ಇಲಾಖೆಯವರು ಪರೀಕ್ಷೆ ಮಾಡಿ ಟೆಸ್ಟ್ ಮಾಡಿ ಹೋಗಿ ಚೆನ್ನಾಗಿ ಹೊಸ ಇಳುವರಿ ಹೊಸ ತಳಿ ಚೆನ್ನಾಗಿ ಬರ್ಬೇಕು ಅಂದಾಗ್ತದೆ. ಇಲಾಖೆ ರೈತರು ಒಂದು ಸರಿಯಾದ ರೀತಿಯಲ್ಲಿ ಮಳೆ ಆಗಲ್ಲ. ಇತ್ತೀಚೆಗೆ ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಯಾವುದು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಒಂದೊಂದು ಹಿಂಗಾರು ಮುಂಗಾರು ಅತಿ ಹೆಚ್ಚಾಗಿ ಮಳೆ ಸುರಿಯುತ್ತೆ. ರೈತರು ಅಪಾರ ನಷ್ಟಕ್ಕೊಳಗಾಗಿದ್ದಾರೆ. ಸರ್ಕಾರದಿಂದ ಕೊಡುವಂತ ಸಬ್ಸಿಡಿ, ಸಾಲ ಸೂಲದ ವಿಚಾರವಾಗಿ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ರೈತ ದೇಶದ ಬೆನ್ನೆಲುಬು ಅಂತ ಕರೆಸ್ತಾರೆ, ಆದ್ರೆ ರೈತನ ಬೆನ್ನು ಮೂಳೆಯನ್ನೇ ಒಂದು ಕಡೆ ಮುರಿಯುವ ಹಾಗೆ ಆಗಿದೆ. ಕೃಷಿ ಇಲಾಖೆಯಲ್ಲೇ ಇಂತಹ ಮಹಾಮೋಸ ಆಗ್ತಾ ಇದೆ. ಸಾಕಷ್ಟು ರೀತಿಯಲ್ಲಿ ರೈತರಿಗೆ ಉಪಯೋಗ ಆಗುವಂತ ಕೆಲವೊಂದಿಷ್ಟು ಬೆಳೆಗಳ ವಿಚಾರವಾಗಿ, ಅದರ ಜೊತೆಗೆ ಬಿತ್ತನೆ ಬೀಜದ ವಿಚಾರವಾಗಿ, ಆ ಪ್ರೋಸೆಸ್ ವಿಚಾರವಾಗಿ ಕೃಷಿ ಇಲಾಖೆಯ ಅಧಿಕಾರಿಗಳು ತಿಳಿಕೊಡಬೇಕು. ಆದ್ರೆ ಏನಾಗ್ತಾ ಇದೆ ಅಂತಂದ್ರೆ, ಈಗ ರೈತರು ನೋಡಿ ಬಿತ್ತನೆ ಬೀಜ ತೆಗೆದುಕೊಂಡು ಹೋಗ್ತಾರೆ, ಇಷ್ಟು ತಿಂಗಳು ಕಾದಿದ್ದಾರೆ, ಹೂ ಬಿಟ್ಟಿಲ್ಲ, ಕಾಯಿ ಬಿಟ್ಟಿಲ್ಲ, ಬರೀ ಗಿಡ ಮಾತ್ರ ಉದ್ದಕ್ಕೆ ಬೆಳೆದಿದೆ. ಗಿಡ ಬೆಳೆಯೋದಕ್ಕೆ ಇವರೇ ಬೀಜ ಕೊಡಬೇಕಿತ್ತ? ಪ್ರಮುಖವಾಗಿ ಅಕ್ಕಪಕ್ಕದ ಜಮೀನಲ್ಲಿ ಈಗಾಗಲೇ ಕಟಾವಿಗೆ ಬಂದಿದೆ ಬೆಳೆ. ಹಿಂಗಾರ ಆದ ತಕ್ಷಣ ಎಲ್ಲವೂ ಕೂಡ ಕಟಾವಿಗೆ ಬರ್ತವೆ ಬೆಳೆಗಳು. ಆದ್ರೆ ಇಂತಹ ಸಂದರ್ಭದಲ್ಲಿ ರೈತ ನೋಡಿ ಆ ಗಿಡವನ್ನ ಹಿಡಿದುಕೊಂಡು ಬಂದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವಂತ ಸಂದರ್ಭ ಬಂದಿದೆ. ಯಾರನ್ನ ಕೇಳಬೇಕಾಗುತ್ತೆ? ಕೃಷಿ ಇಲಾಖೆಗೆ ಸಪ್ಲೈ ಮಾಡಿದಂತ ಕಂಪನಿ, ಆ ಬೀಜವನ್ನ ಸಪ್ಲೈ ಮಾಡಿದಂತ ಕಂಪನಿಯ ವಿರುದ್ಧ ಕ್ರಮ ಆಗ್ಲೇಬೇಕಾಗಿದೆ. ಇಂತ ಎಷ್ಟು ಜನ ರೈತರು ಮೋಸಕ್ಕೊಳಗಾಗಿದ್ದಾರೋ ಗೊತ್ತಿಲ್ಲ. ನೋಡಿ, ಒಂದ್ ಕಡೆ ತೊಗರಿ ಗಿಡವನ್ನ ಇಟ್ಕೊಂಡು ಬಂದಿದ್ದಾರೆ. ಚಿತ್ರದುರ್ಗದಲ್ಲಿ ಆಗಿರುವಂತಹ ಘಟನೆ ಇದು.
ರೈತರು ಸದ್ಯದ ಮಟ್ಟಿಗೆ ಬಿತ್ತನೆ ಬೀಜ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಎಲ್ಲವೂ ಬೆಲೆ ಏರಿಕೆ ಆಗಿ ಹೋಗಿದೆ. ಯಾರನ್ನ ಕೇಳಬೇಕು? ಡಿಸಿ ಕಚೇರಿ ಮುಂದೆ ಕೂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ರೈತರು ಪರವಾಗಿ ಎಲ್ಲ ನಿಂತ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ದೇಶದ ಬೆನ್ನೆಲುಬು ಆತ ಬಿಸ್ಲು